ಹಾಯ್ ಹಲೋ ನಮಸ್ಕಾರ. ನಾನು ಮೋಹನ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಡೆವಾಪ್ಸ್ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಸಿಂಪಲ್ ಆಗಿ, ಸರಳವಾಗಿ ಕನ್ನಡದಲ್ಲೇ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಮತ್ತೆ ಮತ್ತೆ ಸ್ವಲ್ಪ ಇಂಗ್ಲಿಷ್ ಪದಗಳನ್ನ ಬಳಸ್ತೀನಿ. ಸೊ ಈ ವಿಡಿಯೋದಿಂದ ನಿಮ್ಗೆ ಏನ್ ಗೊತ್ತಾಗುತ್ತಪ್ಪ ಅಂತ ಅಂದ್ರೆ, ಡೆವಾಪ್ಸ್ ಅಂದ್ರೆ ಏನು, ಡೆವಾಪ್ಸ್ ಯಾಕೆ ಬೇಕು, ಡೆವಾಪ್ಸಿನ ಬೆನಿಫಿಟ್ಗಳೇನು, ಎಕ್ಸಿಸ್ಟಿಂಗ್ ಮೆಥಡಾಲಜಿಗಿಂತ ಡೆವಾಪ್ಸ್ ಎಷ್ಟು ಬೆಟರ್ ಆಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಸಿಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ಟೈಮ್ ವೇಸ್ಟ್ ಮಾಡಿದೆ, ಡೈರೆಕ್ಟ್ ಆಗಿ ಟಾಪಿಕ್ ಕಡೆ ಬರೋಣ. ಸೊ ಡೆವಾಪ್ಸ್ ಬಗ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ, ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಏನಾಗುತ್ತೆ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಒಂದು ಬೇಸಿಕ್ ನಾಲೆಡ್ಜ್ ಇದ್ರೆ ತುಂಬಾ ಒಳ್ಳೇದು. ಸೊ ಇಲ್ಲ ಅಂದ್ರೆ ತೊಂದರೆ ಬೇಡ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ತುಂಬಾ ಮಿನಿಮಲ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋನ ತುಂಬಾ ಲೆಂತಿಯಾಗಿ ಮಾಡೋದು ಬೇಡ. ಸೊ ಡೆಡಿಕೇಟೆಡ್ ವಿಡಿಯೋ ಬೇಕು ಅಂದ್ರೆ ಡೆಡಿಕೇಟೆಡ್ ವಿಡಿಯೋ ಮಾಡಿ ಹಾಕೋಣ. ಬಟ್ ಈ ನಮ್ಮ ಕಾನ್ಸೆಪ್ಟ್ ಏನ್ ಬೇಕು, ಪೂರಕವಾಗಿ ಏನ್ ಅವಶ್ಯಕತೆ ಇದೆ ಅದನ್ನಷ್ಟೇ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡ್ತೀನಿ. ಓಕೆ. ಸೊ ನಿಮ್ಗೆ ಯಾವುದೇ ಒಂದು ಅಪ್ಲಿಕೇಶನ್, ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್ ಡೆವಲಪ್ ಮಾಡಬೇಕು ಅಂದ್ರೆ ಅದ್ರ ಹಿಂದ್ಗಡೆ ತುಂಬಾ ಪ್ರೋಸೆಸ್ ಇರುತ್ತೆ. ಫಸ್ಟ್ ಆಫ್ ಆಲ್ ನಿಮ್ಗೊಂದು ಇನ್ಸ್ಟಾಗ್ರಾಮ್ ತರಾನೇ ನೀವು ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡ್ತೀರಾ ಅನ್ಕೊಳ್ಳಿ. ನೀವೇ ಕ್ಲೈಂಟ್. ಈಗ ನಾವು ಡೆವಲಪ್ ಮಾಡ್ಬೇಕು ಅಂತ ಅಂದ್ರೆ, ಸೊ ಫಸ್ಟ್ ಆಫ್ ಆಲ್ ನಾವು ಬಿಸ್ನೆಸ್ ಟೀಮ್ ಅವ್ರು ಇರ್ತಾರೆ, ಬಿಸ್ನೆಸ್ ಅನಾಲಿಸ್ಟ್ ಇರ್ತಾರೆ, ಅಥವಾ ರಿಕ್ವೈರ್ಮೆಂಟ್ ಟೀಮ್ ಇರುತ್ತೆ. ಸೊ ಆ ರಿಕ್ವೈರ್ಮೆಂಟ್ ಟೀಮು ನಿಮ್ಮಿಂದ ರಿಕ್ವೈರ್ಮೆಂಟ್ ನ ಗ್ಯಾದರ್ ಮಾಡ್ಕೊಳುತ್ತೆ. ಎಷ್ಟು ಪೇಜಸ್ ಬೇಕು, ಯಾವ್ಯಾವ ತರ ಬೇಕು, ಯಾವ ತರ ಫಂಕ್ಷನಾಲಿಟಿ, UI ಯಾವ ತರ ಇರಬೇಕು, ಸೊ ನಿಮ್ದು ಯೂಸರ್ಸ್ ನಂಬರ್ ಆಫ್ ಯೂಸರ್ಸ್ ಎಷ್ಟಿದ್ದಾರೆ, ಮತ್ತೆ ಡೇಟಾಬೇಸ್ ಯಾವ್ದು ಬೇಕು, ಯಾವ ತರ ಬೇಕು ಅಂತ ಎಲ್ಲ ರಿಕ್ವೈರ್ಮೆಂಟ್ ನ ಗ್ಯಾದರ್ ಮಾಡ್ಕೊಂಡು ಡಿಸೈನ್ ಮಾಡ್ತಾರೆ. ಯಾವ ತರ ಇರಬೇಕು ಫಂಕ್ಷನ್ಸ್, ಯಾವ ವ್ಯಾಲಿಡೇಷನ್ಸ್ ಇರಬೇಕು, ಯಾವ ತರ ವರ್ಕ್ ಆಗ್ಬೇಕು ಅನ್ನೋದನ್ನ. ಸೊ ರಿಕ್ವೈರ್ಮೆಂಟ್ ಮತ್ತೆ ಡಿಸೈನ್ ಕಂಪ್ಲೀಟ್ ಆಗಿದ್ ಕೂಡಲೇ ಆ ನೆಕ್ಸ್ಟ್ ಡೆವಲಪ್ಮೆಂಟ್ ಫೇಸಿಗೆ ಮೂವ್ ಮಾಡ್ತಾರೆ ಚೇಂಜಸ್. ಈ ಡೆವಲಪ್ಮೆಂಟ್ ಫೇಸ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಸೊ ಡೆವಲಪ್ ಮಾಡ್ತಾರೆ ಒಂದು ಪ್ರಾಡಕ್ಟ್, ಒಂದು ಅಪ್ಲಿಕೇಶನ್. ಅದೇ ಮೇ ಯೂಸ್ ಮಲ್ಟಿಪಲ್ ಲ್ಯಾಂಗ್ವೇಜಸ್. ಓಕೆ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು, ಅದು ಡೆವಲಪರ್ ಕೆಲಸ. ಅವರು ಕೋಡ್ ಬರೀತಾರೆ, ವ್ಯಾಲಿಡೇಷನ್ಸ್ ಹಾಕ್ತಾರೆ, ಎಲ್ಲಾ ರೀತಿನೂ ಮಾಡ್ತಾರೆ. ಡೆವಲಪ್ಮೆಂಟ್ ಆಗಿದ ಕೂಡಲೇ ನೆಕ್ಸ್ಟ್ ಟೆಸ್ಟಿಂಗ್ ಫೇಸಿಗೆ ಬರುತ್ತೆ. ಸೊ ಟೆಸ್ಟಿಂಗ್ ಫೇಸ್ ಅಲ್ಲಿ ಟೆಸ್ಟಿಂಗ್ ಮಾಡ್ತಾರೆ ಟೀಮ್ಗಳು, ಮ್ಯಾನ್ಯುಯಲ್, ಆಟೋಮೇಷನ್, ವಾಟ್ ಎವರ್. ಸೊ ಟೆಸ್ಟಿಂಗ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಟೆಸ್ಟಿಂಗ್ ಕಂಪ್ಲೀಟ್ ಆಗಿದ ಕೂಡಲೇ ಡೆಪ್ಲಾಯ್ಮೆಂಟ್ ಆಗುತ್ತೆ. ಡೆಪ್ಲಾಯ್ಮೆಂಟ್ ನ ಆಪರೇಷನ್ ಟೀಮ್, SI ಟೀಮ್, ಡೆವಾಪ್ಸ್ ಟೀಮ್ ಯಾರು ಬೇಕಾದ್ರೂ ಯಾರು ಬೇಕಾದ್ರೂ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ತಾರೆ, ಡಿಪೆಂಡಿಂಗ್ ಅಪಾನ್ ದಿ ಕಂಪನಿ ಅಂಡ್ ದ ಪ್ರೋಸೆಸ್ ಅಂಡ್ ದ ಪ್ರಾಜೆಕ್ಟ್. ಓಕೆ. ಸೊ ಇವಾಗ ಡೆಪ್ಲಾಯ್ಮೆಂಟ್ ಆದ್ಮೇಲೆ ಆಗಿದ ಕೂಡಲೇ ಸುಮ್ಮನೆ ಬಿಡಕ್ ಆಗಲ್ಲ ಅಲ್ಲ. ಸೊ ಡೆಪ್ಲಾಯ್ಮೆಂಟ್ ಆಗುತ್ತೆ, ಎಲ್ಲಿ ಪ್ರೊಡಕ್ಷನ್ ಅಲ್ಲಿ ಡೆಪ್ಲಾಯ್ಮೆಂಟ್ ಆಗುತ್ತೆ. ಪ್ರೊಡಕ್ಷನ್ ಡೆಪ್ಲಾಯ್ಮೆಂಟ್ ಆಗಿದ್ಮೇಲೆ ವರ್ಕ್ ಆಗ್ತಿದ್ಯಾ ಇಲ್ವಾ ಅನ್ನೋದನ್ನ ನಾವು ಮಾನಿಟರಿಂಗ್ ಮಾಡ್ಬೇಕು. ಸಣ್ಣ ಸಣ್ಣ ಇಶ್ಯೂಸ್, ಡೆವಲಪರ್ಸ್ ಇಂದ ಇಶ್ಯೂಸ್ ಅಲ್ಲದೆ ಇದ್ರು ಬೇರೆ ಬೇರೆ ಇಶ್ಯೂಸ್ ಆಗುತ್ತೆ. ಸೊ ಅದನ್ನ ಮೇಂಟೈನ್ ಮಾಡ್ಬೇಕಾಗುತ್ತೆ. ಸೊ ಏನಾದ್ರು ಇಶ್ಯೂಸ್ ಬಂತು, ಯಾವ್ದೋ ಒಂದು ಬ್ರೇಕ್ ಆಯ್ತು, ಯಾವ್ದೋ ಒಂದು ಫಂಕ್ಷನಾಲಿಟಿ ವರ್ಕ್ ಆಗ್ತಿಲ್ಲ, ಅಥವಾ ಇನ್ನ ಎಕ್ಸ್ಟ್ರಾ ಏನೋ ಒಂದು ಫೀಚರ್ ನ ಆಡ್ ಮಾಡ್ಬೇಕು ಅಂದ್ರೆ ನೆಕ್ಸ್ಟ್ ಆ ಪ್ರೋಸೆಸ್ ರಿಕ್ವೈರ್ಮೆಂಟ್ ಫೇಸಸ್ ಏನೋ ಹೋಗುತ್ತೆ. ದೆನ್ ಇಟ್ ವಿಲ್ ರಿಪೀಟ್. ಇದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ನ ಒಂದು ಸಣ್ಣ ಭಾಗ. ಇದನ್ನ ಡೆಪ್ತ್ ಆಗಿ ಹೋದ್ರೆ ಇನ್ನು ತುಂಬಾ ವಿಚಾರಗಳನ್ನ ಕಲಿಬಹುದಾಗಿರುತ್ತೆ. ಓಕೆ. ಸೊ ಡೆವಾಪ್ಸ್ ಗಿಂತ ಮುಂಚೆ ಏನಾಗ್ತಿತ್ತು, ಇಷ್ಟು ಪ್ರೋಸೆಸ್ಗಳಿದೆ, ಇಷ್ಟೊಂದು ಪ್ರೋಸೆಸ್ ನಾವೀಗ ನೋಡಿದ್ವಲ್ಲ, ಇದರಲ್ಲಿ ಎಷ್ಟೋ ಪ್ರೋಸೆಸ್ಗಳನ್ನ ಮ್ಯಾನ್ಯುಯಲ್ ಆಗಿ ಮಾಡ್ತಾ ಇದ್ರು. ಸೊ ಇದರಿಂದ ಮ್ಯಾನ್ಯುಯಲ್ ವರ್ಕ್ ಆಗಿರೋದ್ರಿಂದ ರಿಲೀಸಸ್ ತುಂಬಾ ಆಗ್ತಾ ಇರ್ಲಿಲ್ಲ. ಒಂದು 10 ಡೇಸಿಗೆ ನೀವು ಒಂದೇನೋ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಬೇಕು ಅಂತ ಅಂದ್ರೆ 10 ಡೇಸಿಗೆ ಆಗ್ತಾನೆ ಇರ್ಲಿಲ್ಲ. ಯಾಕೆಂದ್ರೆ ಡೆವಲಪರ್ಸ್ ಸಪರೇಟ್ ಆಗಿ ವರ್ಕ್ ಮಾಡ್ತಿದ್ರು, ಆಪರೇಷನ್ಸ್ ಟೀಮ್ ಅವ್ರು ಸಪರೇಟ್ ಆಗಿ ವರ್ಕ್ ಮಾಡ್ತಿದ್ರು. ಇದರಿಂದ ಫೇಲ್ಯೂರ್ಸ್ ಆಗ್ತಾ ಇತ್ತು. ಡೆವಲಪ್ಮೆಂಟ್ ಅವರು ಡೆವಲಪ್ ಮಾಡ್ಬಿಟ್ಟು ಡೆವಲಪ್ ಆಗಿದ್ ಕೂಡಲೇ ಅವ್ರು ಮೂವ್ ಮಾಡ್ತಾರೆ ಪ್ರೊಡಕ್ಷನ್ಗೆ. ಆಪರೇಷನ್ ಟೀಮ್ ಅವ್ರು ತಗೊಂಡು ಹೋಗ್ಬಿಟ್ಟು ಹೇಳ್ತಾರೆ, ಈ ಕೋಡು ನಂದು ಎನ್ವಿರಾನ್ಮೆಂಟ್ ಅಲ್ಲಿ ವರ್ಕ್ ಆಗ್ತಾ ಇಲ್ಲ. ಬಟ್ ಡೆವಲಪರ್ಸ್ ಹೇಳ್ತಾರೆ, ಇದು ನನ್ನ ಎನ್ವಿರಾನ್ಮೆಂಟ್ ಅಲ್ಲಿ ವರ್ಕ್ ಆಗ್ತಾ ಇದೆ, ನನ್ನ ಸಿಸ್ಟಮ್ ಅಲ್ಲಿ ವರ್ಕ್ ಆಗ್ತಾ ಇದೆ ಅಂತ ಹೇಳ್ತೀನಿ. ಕಾರಣ ತುಂಬಾ ಇರ್ಬೋದು, ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಅಥವಾ ಕೋಡಿಂಗ್ ಇಶ್ಯೂಸ್ ಅಥವಾ ಡೆವಲಪರ್ಸ್ ಇಶ್ಯೂ ಏನೇ ಇದ್ರು. ಬಟ್ ಇದರಿಂದ ಅಟ್ ದಿ ಎಂಡ್ ಆಫ್ ದಿ ಡೇ ಯಾರಿಗೆ ತೊಂದರೆ ಆಗ್ತಿದ್ದು, ಎಂಡ್ ಯೂಸರ್ಸ್ಗೆ ತೊಂದರೆ ಆಗ್ತಿದ್ದು. ಯಾರು ಇನ್ಸ್ಟಾಗ್ರಾಮ್ ನ ಯೂಸ್ ಮಾಡ್ತಿದ್ದಾರೆ, ನೀವುಗಳು ತೊಂದರೆ ಅನುಭವಿಸ್ತಿದ್ರು. ಓಕೆ. ಒಂದು ಕೋಆರ್ಡಿನೇಷನ್ ಇರ್ಲಿಲ್ಲ. ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ಕಂಪನೀಸ್ಗಳಿಗೆ ಒಂದು ಬೆಟರ್ ಆಪ್ಷನ್ಸ್ ಬೇಕಾಗಿತ್ತು. ಅವಾಗ್ಲೇನೆ ಬಂದಿದ್ದು ಡೆವಾಪ್ಸ್ ಅನ್ನೋ ಕಾನ್ಸೆಪ್ಟ್, ಅವಾಗ್ಲೇನೆ ಸ್ಟಾರ್ಟ್ ಆಗಿದ್ದು. ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ, ಇದನ್ನ ಡೆವಾಪ್ಸ್ ಯಾವ ತರ ಸಾಲ್ವ್ ಮಾಡ್ತಿತ್ತು, ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಇಂದ ಆಗ್ತಾ ಇತ್ತು. ಆಟೋಮೇಶನ್ ಇನ್ಸ್ಟೆಡ್ ಆಫ್ ಮ್ಯಾನ್ಯುಯಲ್ ವರ್ಕ್,
ಆಟೋಮೇಶನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇಷ್ಟ ಮ್ಯಾನ್ಯಲ್ ವರ್ಕ್. ಓಕೆ, ತುಂಬಾ ಬೇಗ ಟೆಸ್ಟಿಂಗ್, ಅರ್ಲಿ ಟೆಸ್ಟಿಂಗ್ ಆಗ್ತಾ ಇತ್ತು. ಆಟೋಮೇಶನ್ ಆಗೋದ್ರಿಂದ ಅರ್ಲಿ ಟೆಸ್ಟಿಂಗ್, ಬಿಲ್ಡ್ ಎಲ್ಲ ಆಟೋಮೆಟಿಕ್ ಆಗ್ತಿತ್ತು, ಡೆಪ್ಲಾಯ್ ಆಟೋಮೆಟಿಕ್ ಆಗ್ತಿದ್ರಿಂದ ಟೆಸ್ಟಿಂಗ್ ಕೂಡ ಅರ್ಲಿಯಾಗಿ ಆಗ್ತಿತ್ತು. ಕಂಟಿನ್ಯೂಸ್ ನಮ್ಗೆ ಫೀಡ್ಬ್ಯಾಕ್ ಸಿಗ್ತಾ ಇತ್ತು. ಓಕೆ, ಸೊ ಅಟ್ ದಿ ಎಂಡ್ ಆಫ್ ದಿ ಡೇ ಪ್ರೊಡಕ್ಷನ್ ಹೋಗಿ ಅಲ್ಲಿ ಇಶ್ಯೂಸ್ ನ ಫಿಕ್ಸ್ ಮಾಡೋದಕ್ಕಿಂತ ಮುಂಚೆ ಡೆವಾಪ್ಸ್ ಇಂಜಿನಿಯರ್ಸ್ ಏನ್ ಮಾಡಕ್ ಟ್ರೈ ಮಾಡ್ತಿದ್ರು, ಪ್ರೊಡಕ್ಷನ್ ಗಿಂತ ಮುಂಚೆನೆ ಇಶ್ಯೂಸ್ ನ ಡಿಟೆಕ್ಟ್ ಮಾಡಿ ಫಿಕ್ಸ್ ಮಾಡಕ್ಕೆ ಟ್ರೈ ಮಾಡ್ತಿದ್ರು. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬಗ್ಗೆ ಗೊತ್ತಿಲ್ಲ ಅಂತ ಅಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಯಾವ ತರ ವರ್ಕ್ ಮಾಡ್ಬೋದು ಅಂದ್ರೆ, ಒಂದು ರೆಸ್ಟೋರೆಂಟ್ ಅಂತ ಅನ್ಕೊಳ್ಳಿ. ಅಲ್ಲಿ ಅಡಿಗೆ ಮಾಡೋರು ಚೆಫ್ ಬಂದ್ಬಿಟ್ಟು ಡೆವಲಪರ್ಸ್, ವೈಟರ್ಸ್ ಬಂದ್ಬಿಟ್ಟು ಆಪರೇಷನ್ ಅವರು. ಓಕೆ, ಆಪರೇಷನ್ಸ್ ಟೀಮ್ ಅವರು. ಓಕೆ, ಕಸ್ಟಮರ್ ಬಂದ್ಬಿಟ್ಟು ಎಂಡ್ ಯೂಸರ್ಸ್, ನಾವು ನೀವು ಆಸ್ ಯೂಶುವಲ್ ಇನ್ಸ್ಟಾಗ್ರಾಮ್ ಅಲ್ಲೂ ನಾವು ಕಸ್ಟಮರ್ ಅನ್ಕೊಳ್ಳಿ, ಆ ಹೋಟೆಲ್ಗೆ ಹೋಗಿದಾಗ ನಾವು ಕಸ್ಟಮರ್ ಅನ್ಕೊಳ್ಳಿ. ಓಕೆ, ಡೆವಲಪರ್ಸ್ ಅಡಿಗೆ ಮಾಡ್ತಾರೆ, ಏನೋ ಒಂದು ಏನೋ ಒಂದು ಪ್ರಿಪೇರ್ ಮಾಡ್ತಾರೆ ಒಂದು ಡಿಶ್ ನ. ಅದರ ವೇಟರ್ಗೆ ಹೇಳ್ತಾರೆ ಡಿಶ್ ಸರಿಯಾಗಿದೆ, ತಗೊಂಡೋಗಿ ಇಂಥ ಕಸ್ಟಮರ್ ಕೊಡಿ, ಇಲ್ಲಿ ಕೊಡಿ ಅಂತ ಹೇಳ್ಬಿಟ್ಟು ಅವ್ರು ತಗೊಬಂದ್ಬಿಟ್ಟು ಕೊಡ್ತಾರೆ. ಸೊ ಇಲ್ಲಿ ಚೆಫ್ ಮತ್ತೆ ವೈಟರ್ಸ್ ಕೋಆರ್ಡಿನೇಷನ್ ಇಂದ ವರ್ಕ್ ಮಾಡಿದ್ರೇನೆ ಕಸ್ಟಮರ್ಸ್ಗೆ ಎಂಡ್ ಯೂಸರ್ಸ್ಗೆ ಪ್ರಾಪರ್ ಆಗಿರುವಂತ ಫುಡ್ ಸಿಗೋದು. ಇವರಿಬ್ರು ಕೋಆರ್ಡಿನೇಷನ್ ಇಲ್ಲ ಅಂತ ಅಂದ್ರೆ, ಚೆಫ್ ರೆಡಿ ಮಾಡಿ ಇಟ್ಬಿಟ್ಟು ವೇಟರ್ಸ್ ತಂದ್ಬಿಟ್ಟು ಅದನ್ನ ಸರ್ವ್ ಮಾಡಿಲ್ಲ ಅಂದ್ರೆ ಫುಡ್ ಅಲ್ಲೇ ಇದ್ದು ಹಳ್ಳೆ ಹಾಳಾಗುತ್ತೆ. ಸೊ ಈ ಕಡೆ ಕಸ್ಟಮರ್ಸ್ಗೂ ಫುಡ್ ಸಿಗಲ್ಲ, ಅಲ್ಲಿ ಫುಡ್ ವೇಸ್ಟ್ ಆಗುತ್ತೆ. ಅಟ್ ದಿ ಎಂಡ್ ಆಫ್ ದಿ ಡೇ ಕಸ್ಟಮರ್ಗೂ ಲಾಸ್ ಆಗುತ್ತೆ, ಮತ್ತೆ ಹೋಟೆಲ್ ಓನರ್ಗೂ ಲಾಸ್ ಆಗುತ್ತೆ. ಅದ್ರ ಬದಲು ಒಂದು ಪ್ರೋಸೆಸ್, ಒಂದು ಸಿಸ್ಟಮ್ ನ ನಾವು ಇಂಟ್ರೊಡ್ಯೂಸ್ ಮಾಡಿ, ಒಂದು ಚೆಫ್ ಮತ್ತೆ ವೇಟರ್ ಮತ್ತೆ ಕಸ್ಟಮರ್ ಒಂದು ಕೋಆರ್ಡಿನೇಷನ್ ಇತ್ತು ಅಂತ ಅಂದ್ರೆ ಪ್ರತಿಯೊಂದು ಪ್ರೋಸೆಸ್ ಕೂಡ ಸ್ಮೂತ್ ಆಗುತ್ತೆ. ಸೊ ವೇಟರು ಕಸ್ಟಮರ್ ಇಂದ ಆರ್ಡರ್ ನ ಪ್ರಾಪರ್ ಆಗಿ ತಗೊಬಂದು ಅದನ್ನ ಚೆಫ್ಗೆ ಹೇಳಿ, ಅದಕ್ಕೊಂದು ಪ್ರಿಫರ್ಡ್ ಒಂದು ನೇಮ್ ಕೊಟ್ಟು, ಒಂದು ಟೇಬಲ್ ನೇಮಿಗಿಂತ ಒಂದು ಡಿಶ್ ಬೇಕು ಅಂತ ಹೇಳಿ, ಆ ಡಿಶ್ ಆಗಿದ ಕೂಡಲೇ ವೇಟರ್ಗೆ ಒಂದು ನೋಟಿಫಿಕೇಶನ್ ಅಥವಾ ಏನೋ ಒಂದು ಅವ್ರಿಗೆ ಗೊತ್ತಾಗೋ ರೀತಿ ಏನೋ ಒಂದು ನೋಟಿಫಿಕೇಶನ್ ಬರುತ್ತೆ, ಏನೋ ಒಂದು ಮಾಡೋ ತರ ಡಿಶ್ ರೆಡಿ ಆಗಿದ್ ಕೂಡಲೇ ಆ ವೇಟರ್ ಬಂದ್ಬಿಟ್ಟು ಇಲ್ಲಿ ಕಸ್ಟಮರ್ಸ್ ಕೊಡೋ ತರ ಆದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಒಂದು ಸಿಸ್ಟಮ್ಯಾಟಿಕ್ ಪ್ರೋಸೆಸ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಇದೇ ರೀತಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಲ್ಲೂ ಕೂಡ ಒಂದು ಸಿಸ್ಟಮ್ಯಾಟಿಕ್ ಪ್ರೋಸೆಸ್ ನ ತಂದಿದ್ದು ಡೆವಾಪ್ಸ್ ಇಂದ. ಸಿಸ್ಟಮ್ಯಾಟಿಕ್ ಪ್ರೋಸೆಸ್ ಬಂದಿದ್ದು ಡೆವಾಪ್ಸ್ ಇಂದ. ಓಕೆ, ಡೆವಾಪ್ಸ್ ಏನಕ್ ಬೇಕು? ಇಷ್ಟೆಲ್ಲ ಪ್ರಾಬ್ಲಮ್ ಇದೆ, ಪ್ರಾಬ್ಲಮ್ ಏನೋ ಸಾಲ್ವ್ ಆಯ್ತು, ಇದರಿಂದ ಅಡ್ವಾಂಟೇಜ್ ಏನೇನ್ ಬಂತು ನಮ್ಗೆ? ಇದರಿಂದ ಸ್ಪೀಡ್ ತುಂಬಾ ಇನ್ಕ್ರೀಸ್ ಆಗುತ್ತೆ, ಅಪ್ಲಿಕೇಶನ್ ನಲ್ಲಿ ಸ್ಟೆಬಿಲಿಟಿ ಬರುತ್ತೆ, ಎಷ್ಟೋ ಪ್ರೋಸೆಸ್ಗಳಿಗೆ ಆಟೋಮೇಶನ್ ಆಗುತ್ತೆ, ಹ್ಯೂಮನ್ ಇಂಟರ್ವೆನ್ಷನ್ ಇಲ್ದಿರೋದ್ರ ಕಾರಣ ತುಂಬಾ ಎರರ್ಸ್ ಗಳು ಕಡಿಮೆ ಆಗುತ್ತೆ, ಫೇಲ್ಯೂರ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಆಗುವಂತ ಬೆನಿಫಿಟ್ಸ್ ಏನ್? ಇದರಿಂದ ನಾವು ಅಪ್ಲಿಕೇಶನ್ ನ ಫಾಸ್ಟ್ ಆಗಿ ಡೆಲಿವರ್ ಮಾಡಬಹುದು, ಪ್ರಾಜೆಕ್ಟ್ಸ್ ನ ಬೇಗ ಕಂಪ್ಲೀಟ್ ಮಾಡಬಹುದು, ದ ಕ್ವಾಲಿಟಿ ಆಫ್ ದಿ ಪ್ರಾಡಕ್ಟ್ ಇಂಪ್ರೂವ್ ಆಗುತ್ತೆ. ಯಾಕೆಂದ್ರೆ ತುಂಬಾ ಸಲ ಫೀಡ್ಬ್ಯಾಕ್ ತಗೊಂತಾ ಇರ್ತೀವಿ, ಫೀಡ್ಬ್ಯಾಕ್ ಬೇಸ್ಡ್ ಆನ್ ಫೀಡ್ಬ್ಯಾಕ್ ನಾವು ರಿವರ್ಕ್ ಮಾಡ್ತಾ ಇರ್ತೀವಿ. ಸೊ ತುಂಬಾ ಮಿನಿಮಲ್ ಇಶ್ಯೂಸ್ ನ ಕೊಡ್ತಾ ಇರ್ತೀವಿ. ಸೊ ಡೌನ್ ಟೈಮ್ ಕೂಡ ತುಂಬಾ ಕಡಿಮೆ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಮೊನ್ನೆ ಯಾವ್ದಾದ್ರು ಒಂದು ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು, ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಒಂದು 30 ಮಿನಿಟ್ಸ್ ಡೌನ್ ಆಯ್ತು ಅಂತ ಅಂದ್ರೆ ಎಷ್ಟೋ ಲಾಸ್ ಆಗುತ್ತೆ, ಕಂಪನೀಸ್ ಗಳಿಗೆ ಲಾಸ್ ಆಗುತ್ತೆ, ಯೂಸರ್ಸ್ಗೂ ತೊಂದರೆ ಆಗುತ್ತೆ. ಒಂದು ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಅಂತ ಅನ್ಕೊಳ್ಳೋಣ. ಇವಾಗ ನೀವು ಫ್ಲಿಪ್ಕಾರ್ಟ್ಗೆ ಒಂದು ಹೊಸ ಫಂಕ್ಷನ್ಸ್, ಒಂದು ಹೊಸ ಟ್ಯಾಬ್ ಏನೋ ಒಂದು ಆಡ್ ಮಾಡ್ಬೇಕಾಗುತ್ತೆ ಒಂದು ಅಪ್ಲಿಕೇಶನ್ಸ್ಗೆ. ಸೊ ಅಪ್ಲಿಕೇಶನ್ಗೆ ಡೆವಲಪ್ಮೆಂಟ್ ಆಗುತ್ತೆ, ಎಲ್ಲದೂ ಆಗುತ್ತೆ. ಬಟ್ ರಿಲೀಸ್ ಮಾಡೋದಕ್ಕಿಂತ ಮುಂಚೆ ಏನು ತೊಂದರೆ ಆಗ್ಬಾರ್ದು ಅಂತ ಡೌನ್ ಟೈಮ್ ಅಂತ ಕೊಡ್ತಾರೆ. ಸೊ 30 ಮಿನಿಟ್ಸ್, 1 ಅವರ್, 2 ಅವರ್ಸ್ ಒಂದು ಸಣ್ಣ ಫೀಚರ್ ನ ಆಡ್ ಮಾಡೋದಕ್ಕೆ ನಾವು ಇಷ್ಟೊಂದು ಡೌನ್ ಟೈಮ್ ತಗೊಂಡ್ರೆ 30 to 40 ಮಿನಿಟ್ಸ್ ಅಲ್ಲಿ ಎಷ್ಟೊಂದು ಆರ್ಡರ್ಸ್ ಫ್ಲಿಪ್ಕಾರ್ಟ್ ಬರೋದಿತ್ತು. ಆ ಡೌನ್ ಟೈಮ್ ಅಲ್ಲಿ ಆ ಎಂಡ್ ಯೂಸರ್ಸ್ ಫ್ಲಿಪ್ಕಾರ್ಟ್ ನ ಆಕ್ಸೆಸ್ ಮಾಡದಿರೋ ಕಾರಣ ಆ ಯೂಸರ್ ಹೋಗ್ಬಿಟ್ಟು ಅಮೆಝಾನ್ ಇಂದ ಪರ್ಚೇಸ್ ಮಾಡ್ತಾನೆ. ಅಮೆಝಾನ್ ಇಂದ ಪರ್ಚೇಸ್ ಮಾಡೋದ್ರಿಂದ ಫ್ಲಿಪ್ಕಾರ್ಟ್ ಬಂದಿದ್ದಂತ ಆರ್ಡರ್ ಅಮೆಝಾನಿಗೆ ಹೋಯ್ತು. ಒಂದು ಸಣ್ಣ 30-40 ಮಿನಿಟ್ಸ್ ಒಂದು ಡಿಲೇ ಇಂದ 30-40 ಮಿನಿಟ್ಸ್ ತುಂಬಾ ಕ್ರೋರ್ಸ್ ಗಟ್ಲೆ ವ್ಯಾಲ್ಯೂಯೇಷನ್ ಇರುತ್ತೆ. ತುಂಬಾ ಲಾಸ್ ಆಗುತ್ತೆ ಒಂದು 30-40 ಮಿನಿಟ್ಸ್ ಡೌನ್ ಟೈಮ್ ಎಲ್ಲ ಕೊಟ್ರೆ ಒಂದೊಂದು ಅಪ್ಲಿಕೇಶನ್ಸ್ಗೆ. ಅದಕ್ಕೋಸ್ಕರ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಫ್ಲಿಪ್ಕಾರ್ಟ್ ಅಲ್ಲಿ ಡೌನ್ ಟೈಮ್ ಇಲ್ದೇನೆ ಎಷ್ಟೊಂದು ಅಪ್ಲಿಕೇಶನ್, ಎಷ್ಟೊಂದು ಫೀಚರ್ಸ್ ಗಳು ಆಟೋ ಅಪ್ಡೇಟ್ ಆಗ್ತಾ ಇರುತ್ತೆ. ನಿಮಗೆ ಗೊತ್ತಿರಲ್ಲ, ನಿಮ್ ಸಿಸ್ಟಮ್ ಅಲ್ಲಿ ಹೊಸ ಫೀಚರ್ ಬಂದೇ ಇರುತ್ತೆ. ನೀವು ಆಕ್ಚುಲ್ ಆಗಿ ಅಪ್ಡೇಟ್ ಅಂತ ಕ್ಲಿಕ್ ಮಾಡಿರಲ್ಲ, ಪ್ಲೇ ಸ್ಟೋರಿಗೆ ಹೋಗಿನೋ ಅಥವಾ ನಿಮ್ದು ಎಲ್ಲಿ ಯಾವ್ದೋ ಒಂದು ಆಪ್ ಸ್ಟೋರಿಗೆ ಹೋಗಿನೋ ನೀವು ಅಲ್ಲಿ ಅಪ್ಡೇಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಅಪ್ಲಿಕೇಶನ್ಸ್ ಅಲ್ಲಿ ಫೀಚರ್ ಆಡ್ ಆಗಿರಲ್ಲ, ಆಟೋಮೆಟಿಕಲಿ ಆಡ್ ಆಗಿರುತ್ತೆ. ಹೇಗ್ ಆಗ್ತಾ ಇದೆ ಅದು?
ಯಾರು ಕೊಡ್ತಾ ಇದ್ದಾರೆ, ಹೆಂಗ್ ಆಗ್ತಿದೆ? ಇದಕ್ಕಿಂತ ಮುಂಚೆ ನಿಮ್ಗೆ ಹಂಗ ಆಗ್ತಾ ಇರ್ಲಿಲ್ಲ. ಏನಾದ್ರು ಹೊಸ ಫೀಚರ್ ಬಂತು ಅಂದ್ರೆ ಅಪ್ಲಿಕೇಶನ್ ಅಲ್ಲಿ ನೋಟಿಫಿಕೇಶನ್ ಬರ್ತಾ ಇತ್ತು. ಸೊ ನಿಮ್ಗೆ ಹೊಸ ಫೀಚರ್ ಬಂದಿದೆ, ಅಪ್ಡೇಟ್ ಮಾಡ್ಕೊಳ್ಳಿ, ಪ್ಲೇ ಸ್ಟೋರಿಗೆ ಹೋಗಿ ಅಥವಾ ಆಪ್ ಸ್ಟೋರಿಗೆ ಹೋಗಿ ಅಂತ ಹೇಳಿ. ಇವಾಗ ಏನು ಬೇಕಾಗಿಲ್ಲ. ಸೊ ಮೈನರ್ ಇಂಪ್ರೂವ್ಮೆಂಟ್ಸ್, ಎನ್ಹಾನ್ಸ್ಮೆಂಟ್ ಬೇಕಾದ್ರೆ ಸೊ ಆಟೋ ಡಿಪ್ಲಾಯ್ಮೆಂಟ್ ಆಗ್ತಾ ಇರುತ್ತೆ, ಆಟೋ ಚೇಂಜಸ್, ಆಟೋ ಅಪ್ಡೇಟ್ ಆಗ್ತಾ ಇರುತ್ತೆ. ಕಾಮನ್ ವರ್ಡ್ ಅಲ್ಲಿ ಹೇಳೋದಾದ್ರೆ ಆಟೋ ಅಪ್ಡೇಟ್ ಆಗ್ತಾ ಇರುತ್ತೆ, ಆಟೋ ಅಪ್ಗ್ರೇಡ್, ಆಟೋ ಎನ್ಹಾನ್ಸ್ಮೆಂಟ್ ಆಗ್ತಾ ಇರುತ್ತೆ. ಇದೆಲ್ಲದು ಸಾಧ್ಯ ಆಗಿರೋದು, ಇದನ್ನೆಲ್ಲದು ಅಚೀವ್ ಮಾಡೋದಕ್ಕೆ ಕಾರಣನೇ ಡೆವಾಪ್ಸ್. ಹೆಂಗೆ ಮಾಡಕ್ ಸಾಧ್ಯ ಆಯ್ತು, ಯಾವ್ಯಾವ ಟೂಲ್ಸ್ ನ ಬಳಸ್ತಾರೆ, ಯಾವ ತರ ಅಚೀವ್ ಮಾಡೋಕ್ಕಾಯ್ತು, ಈ ಈ ಈ ಫೀಚರ್ಸ್ ಎಲ್ಲ ಹೆಂಗೆ ಡಿಪ್ಲಾಯ್ ಮಾಡ್ತಿದ್ದಾರೆ, ಆಟೋ ಅಪ್ಡೇಟ್ ಎಲ್ಲ ಹೇಗ್ ಮಾಡ್ತಿದ್ದಾರೆ ಅಂತ ಮುಂದಿನ ವಿಡಿಯೋಸ್ ಗಳಲ್ಲಿ ತಿಳ್ಕೊಳಕ್ ಪ್ರಯತ್ನ ಮಾಡೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಏನಾದ್ರು ಡೌಟ್ಸ್ ಇತ್ತು ಅಂತ ಅಂದ್ರೆ ಕಮೆಂಟ್ ಮಾಡಿ, ಕಮೆಂಟ್ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಧನ್ಯವಾದಗಳು.